Hey, good morning guys, welcome back to my another new vlog. ಮತ್ತು ಡೈರೆಕ್ಟ್ ಬ್ರೇಕ್ಫಾಸ್ಟಿಂದನೇ ಸ್ಟಾರ್ಟ್ ಮಾಡೋಣ. ಈಗ ಬೌಲ್ ರೆಡಿ ಮಾಡ್ಕೊಂಡಿದ್ದೀನಿ, ಜಸ್ಟ್ ಕಾರ್ನ್ಫ್ಲೆಕ್ಸ್ ಹಾಕೊಂಡು ತಿನ್ನಬೇಕಷ್ಟೆ. ಸ್ಟೋರಿ ಟೈಮ್ ವೀಡಿಯೋ ಶೂಟ್ ಇದೆ, ಅದನ್ನ ಶೂಟ್ ಮುಗಿಸ್ಕೊಂಡು ಅದು ಪ್ರೊಸೆಸ್ ಹೆಂಗಿದೆ ಅದನ್ನ ತೋರಿಸ್ತೀನಿ ಇವತ್ತು. ಬೇಸಿಕ್ಲಿ ಗೈಸ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ವಿತ್ ರಾಧಾಕೃಷ್ಣ. ಯಾರು ಈ ಸೀರಿಯಲ್ ನೋಡಲ್ಲ, ಐ ರೆಕಮೆಂಡ್ ನೋಡಿ. ಮತ್ತು ನಾನು ಆಲ್ರೆಡಿ 140 ಎಪಿಸೋಡಲ್ಲಿ ಇದ್ದೀನಿ, ಸೀಸನ್ 1 140 ಎಪಿಸೋಡ್. ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮತ್ತು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಇದ್ರ ಜೊತೆ ಎಂಜಾಯ್ ಮಾಡ್ಕೊಂಡು ನೋಡೋಣ. LED ಸ್ಟ್ರೀಟ್ ಲೈಟ್ ಇಡೀ ಏಷ್ಯಾದಲ್ಲಿ ಕಂಡುಹಿಡಿದಿದ್ದು ನಾವೇ. ಗೈಸ್ ಜಸ್ಟ್ ಎಂಜಾಯಿಂಗ್ ಓಲ್ಡ್ ವೀಡಿಯೋಸ್. ಮತ್ತು ಇದು ನನ್ನ ಹೊಸ ಬ್ಯಾಕ್ಗ್ರೌಂಡ್ ಆಗುತ್ತೆ. ನನ್ನ ಚಾನಲ್ಗೆ ಯಾರು ಹೊಸಬ್ರು ಇದ್ದೀರಾ, ನನ್ನ ಚಾನಲ್ ಬ್ಯಾಕ್ಗ್ರೌಂಡ್ ಬೇರೆ ಇತ್ತು ಆ್ಯಕ್ಚುಲಿ, ಈ ಥರ ಇದ್ದಿರಲಿಲ್ಲ. ಈ ಕಂಪ್ಲೀಟ್ ಓರಿಯೇಷನ್ ಉಲ್ಟಾ ಆಗಿತ್ತು, ಆ ಕಡೆ ಸೈಡ್ ಇತ್ತು, ಈಗ ಇಲ್ಲಾಗಿದೆ. ಆ್ಯಂಡ್ ಲ್ಯಾಪ್ಟಾಪ್ ವ್ಯೂ ಮುಂಚೆ ಇದ್ದಿರಲಿಲ್ಲ, ಈಗ ಲ್ಯಾಪ್ಟಾಪ್ ವ್ಯೂನು ಬಂದಿದೆ. ಓಕೆನಾ. ಆ್ಯಂಡ್ ಮುಂಚೆ ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ. ಮತ್ತು ಇಲ್ಲೆಲ್ಲ ಮೈಕ್ ಸೆಟಪ್ ಮಾಡೋದಿದೆ, ಆ್ಯಂಡ್ ಸುಮಾರು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸೆಟಪ್ ಮಾಡಿದೆ. ಐ ಮೀನ್ ಮೇನ್ ಟ್ರೈಪಾಡ್ ಆಲ್ರೆಡಿ ಸೆಟ್ ಆಗಿದೆ. ಈಗ ಮೇನ್ ಎಕ್ವಿಪ್ಮೆಂಟ್ಸ್ ಏನಂದರೆ ಅದೇ ಹೇಳಿದ್ನಲ್ಲ. ಆ್ಯಂಡ್ ಐ ವಾಂಟ್ ಟು ಚೇಂಜ್ ದಿಸ್ ಮೌಸ್. ಯಾಕಂದರೆ ನನ್ನ ಕ್ಯಾಡ್ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅದಕ್ಕೆ ತಗೊಂಡಿದ್ದೆ ಈ ಮೌಸ್ನ. ಯಾಕಂದರೆ ನನ್ನ ಗೇಮಿಂಗ್ ಮೌಸ್ ತೀರಾ ಏನಂತಾರೆ ಶಾರ್ಟ್ಕಟ್ ಮೆಥಡ್ಸ್ ಇರುತ್ತೆ ಅದರಲ್ಲಿ ಅಭ್ಯಾಸ ಇದ್ದರೆ ಇದರಲ್ಲಿ ತಪ್ಪೋಗುತ್ತೆ ಅಂತ ಅಂದ್ಬಿಟ್ಟು ಈ ನಾರ್ಮಲ್ ಮೌಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ಯಾಕ್ ಟು ಗೇಮಿಂಗ್ ಮೌಸ್. ಆ್ಯಂಡ್ ಗೈಸ್ ಮುಂಚೆ ಬಂದು ಸೆಟಪ್ ಹಿಂಗಿದ್ದು ನನ್ನ ಚಾನಲ್ದು. ಈಗ ಅಂದರೆ ಆ ಬಾಗ್ಲ ಹತ್ರ ಇರ್ತಿತ್ತು, ಈಗ ಚೇಂಜ್ ಆಗಿದೆ. ಆ್ಯಂಡ್ ಈಗ ಮೈಕ್ ಸೆಟಪ್ ಮಾಡಬೇಕು, ಮೈಕೆಲ್ಲ ತೆಗೆದಿಟ್ಟಿದ್ದೀನಿ, ಹೆಡ್ಫೋನು, ಟ್ರೈಪಾಡ್ ಇಲ್ಲಾಗಿದೆ. ಗೈಸ್ ಬ್ಯಾಕ್ ಟು ನಾರ್ಮಲ್ ಸೆಟಪ್. ಚೆನ್ನಾಗಿದೆ ಇದು ಅಲ್ವಾ, ಮಿಲ್ಟ್ರಿ ಕಲರ್. ಆ್ಯಂಡ್ ಕಂಪ್ನಿದು ಕಾಸ್ಮಿಕ್ ಬೈಟ್ಸ್ ಲೋಗೋ ಕಾಣಿಸ್ತಿದೆಯಾ. ಆ್ಯಂಡ್ ನಿಮಗೆ ಗೇಮಿಂಗ್ ಮೌಸ್ ತೋರಿಸೋದೆ ನೋಡಿ, ಇದೇ ಹೇಳಿದ್ದು ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋಲ್ಲ, ಇದು ಸ್ಕ್ರೀನ್ ನೋಡ್ಕೊಂಡು ಮಾತಾಡ್ತೀನಿ ಅಂತ. ಆ್ಯಂಡ್ ನಿಮಗೆ ಗೇಮಿಂಗ್ ಮೌಸ್ ತೋರಿಸಿಲ್ವಲ್ಲ, ತೋರಿಸ್ತೀನಿ ತಡೀರಿ. ಗೈಸ್ ಇದು ನಾರ್ಮಲ್ ಮೌಸ್, ವಿ ನಾರ್ಮಲ್. ಏನೋ ಒಂದು 2 ಕ್ಲಿಕ್ ಇರುತ್ತೆ, ಏನು 2 ಕ್ಲಿಕ್ ಇರುತ್ತೆ, ಸ್ಕ್ರೋಲ್ ಅಷ್ಟೇ. ದಿಸ್ ಈಸ್ ಗೇಮಿಂಗ್ ಮೌಸ್. ಚೇಂಜ್ ಕಲರ್ ಚೇಂಜ್ ಆಯ್ತಾನೆ ಇರುತ್ತೆ ಆಟೋಮೆಟಿಕ್. ಮತ್ತು ಇದ್ರಲ್ಲಿ ನೋಡಿ, ಇದು ಒಂದು ಬಟನ್ ಇದೆ, ಅಂದರೆ ಇದು ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕೆ ಮೌಸ್ದು. ಅದೇನೋ ಒಂದು ಸ್ಪೆಸಿಫಿಕ್ ವರ್ಡ್ ಇರುತ್ತೆ ಅದನ್ನ. ಈ ಸ್ಕ್ರೋಲರ್ ವೀಲ್ ನೋಡಿ ಸಖತ್ತಾಗಿದೆ, ಫುಲ್ ರಬ್ಬರೈಸ್ಡ್. ಇದು ಅಷ್ಟೇ ರಬ್ಬರು, ಇದು ಪ್ಲಾಸ್ಟಿಕ್ಕು, ಜಿಬ್ರಾನಿಕ್ಸ್ ಇದು. ಮತ್ತು ಇದರಲ್ಲಿ ಎಕ್ಸ್ಟ್ರಾ ಫಂಕ್ಷನ್ಸ್ ಏನಿದೆ, ಇಲ್ಲಿ ಈ ಬಟನ್ ಇರುತ್ತೆ, ಮತ್ತು ಇಲ್ಲೊಂದು ಬಟನ್ ಇದೆ, ಹಂಗೈತೆ ನೋಡಿ. ಗೇಮಿಂಗ್ ಮೌಸ್ ಫೋಕಸ್ ಫೋಕಸ್ ಆಯಿತು. ನಾನು ಮರ್ತೇ ಬಿಟ್ಟಿದ್ದೀನಿ ಮೌಸ್ ಬಗ್ಗೆ. ಮತ್ತು ಇದು ಎಡಿಟಿಂಗಲ್ಲಿ ಹೆವಿ ಯೂಸ್ ಆಗುತ್ತೆ, ಸಖತ್ತಾಗಿ ಮಾಡ್ಬೋದು ಎಡಿಟಿಂಗ್. ಗೈಸ್ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂ ಈ ಮೈಕ್ ಯಾಕೋ ವರ್ಕ್ ಆಗ್ತಿಲ್ಲ. ಅಂದರೆ ಏನೋ ಸಾಫ್ಟ್ವೇರ್ ರಿಲೇಟೆಡ್ ಪ್ರಾಬ್ಲಮ್ ಇರಬೇಕು ಇದಕ್ಕೆ ಆಗಂತ ಒಂದು ಸಾಫ್ಟ್ವೇರ್ ಬೇಕು, ಏನೋ ಅಪ್ಡೇಟಲ್ಲಿ ಇದೆ. ಅಲ್ಲಿ ಗಂಟ ಈ ಮೈಕ್ ಯೂಸ್ ಮಾಡೋಣ. ಸೊ ಗೈಸ್ ಈಗ ವಿಡಿಯೋ ರೆಕಾರ್ಡ್ ಮಾಡಿದ್ದಾಯಿತು ಮೇನ್ ಚಾನಲ್ಗೆ. ಅಂದರೆ ಈಗ ಎಡಿಟಿಂಗು ಮಾಡಬೇಕಾದ ತೆಗ್ದು. ಆ್ಯಂಡ್ ಆ್ಯಸ್ ಆಫ್ ನೋ ಈ ಮೈಕ್ ಸ್ವಲ್ಪ ಸಾಫ್ಟ್ವೇರ್ ಗ್ಲಿಚಸ್ ಇದೆ, ಅಂದರೆ ವಾಯ್ಸ್ ಬರ್ತಿದೆ, ತೀರಾ ಲೋ ಆಗಿ ಬರ್ತಿದೆ. ಈ ಮೈಕ್ ಕನೆಕ್ಟ್ ಮಾಡಿದ್ರೆ ಇದರಲ್ಲಿ ಬರ್ತಿದೆ, ಬಟ್ ಸ್ವಲ್ಪ ಕಟ್ ಆಗಿ ಬರ್ತಿದೆ. ಈಗ ಅಫಿಷಿಯಲ್ ಆಗಿ ಕೇಳ್ತಿರೋ ಸೌಂಡ್ ಈ ಮೈಕಿಂದ. ಈ ಮೈಕ್ ಜಸ್ಟ್ ಶೋಕಿಗೆ ಹಾಕೊಂಡಿದ್ದೀನಿ ಅಷ್ಟೇ, ವಿಡಿಯೋಗೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಇದ್ರದ್ದು ಸಾಫ್ಟ್ವೇರ್ ರೆಡಿ ಮಾಡಬೇಕು.
ಏನು ಪ್ರಾಬ್ಲಮ್ ಇದೆ ಚೆಕ್ ಮಾಡಬೇಕು. ಮತ್ತು ನಾನೇನು ಸ್ಟ್ರೈಕ್ ಇಡ್ಸ್ಕೊಳಕ್ಕೆ ಹೋಗಿಲ್ಲ, ಇದರಲ್ಲಿ ಸಾಕು ಬರುತ್ತೆ ಇಷ್ಟು ಅಂತ ಅಂದ್ಬಿಟ್ಟು. ಗೈಸ್ ಇದೇನು ಗೊತ್ತಾ, ಇನ್ನೊಂದು ಬೇಜಾರು, ವಯರ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ಹೆವಿ ಕಷ್ಟ ಮಾಡೋದಕ್ಕೆ. ಇದರಿಂದ ಒಂದು ವೈರು, ಅದರಿಂದ ಒಂದು ವೈರು, ಇದರಿಂದ ಒಂದು ವೈರು, ತಲೆ ಕೆಡೋಗುತ್ತೆ. ನಿಮ್ದು ಆ್ಯಕ್ಚುಲ್ ಟ್ರೂತ್ ತೋರಿಸ್ತೀನಿ ತಡೀರಿ. ಇದರಿಂದೇ ಇದೆ ನೋಡಿ, ಎಷ್ಟು ವೈರ್ ಇದೆ ಇದಕ್ಕೆ. ಅನ್ಕೋಬೋದೇನು ಲ್ಯಾಪ್ಟಾಪ್ ಒಂದು ಕೀಬೋರ್ಡ್ ಒಂದು ಮೌಸ್ ಅಂತ, ಬಟ್ ಹಂಗಿಲ್ಲ, ಸುಮಾರು ವೈರ್ ಇರ್ತವೆ ಇದಕ್ಕೂ. ನೋಡಿ, 1 ಹಿಂದಗಡೆ 2 3 4 5 6 7 ಇಲ್ಲಿ ಇನ್ನೂ ಕನೆಕ್ಟ್ ಮಾಡದೇ ಇರೋದು ಕನೆಕ್ಟೆಡ್ ಡಿವೈಸಸ್. ಇದು ಒಂದು ಎಕ್ಸ್ಟ್ರಾ ಮ್ಯಾನೇಜ್ ಮಾಡಬೇಕು ನೀಟಾಗಿ, ಕೇಬಲ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಆ್ಯಂಡ್ ಈಗ ಹೆವಿ ಹೊಟ್ಟೆ ಹಸಿತಾ ಇದೆ, ಮಧ್ಯಾಹ್ನ ಸಮಥಿಂಗ್ 3 o'clock ಆಗಿದೆ. ಹೋಗೋ ಆರಾಮಾಗಿ ಊಟ ತಿನ್ನೋಣ, ತಿರ್ಗಾ ಟೈಮ್ ಪಾಸ್ ಮಾಡೋಣ, ತಿರ್ಗಾ ಆದರೆ ವ್ಲಾಗ್ ಮಾಡೋಣ ಅಷ್ಟೇ. ಗೈಸ್, ಚಿಕನ್ ಇದೇನಂತಾರೆ, ಪೆಪ್ಪರ್ ಫ್ರೈ ಅಲ್ವಾ, ಪೆಪ್ಪರ್ ಫ್ರೈ ವಿತ್ ರೈಸ್. ಅಚ್ಚುಕಟ್ಟಾಗಿ ಊಟ ತಿಂದು ಎಡಿಟಿಂಗ್ ಮಾಡಿ ಮಲ್ಗೋಕ್ಕೆ ಸಮಯ, ಮಲ್ಕೋತೀನಿ ಆರಾಮಾಗೆ. ಹೇಗಿತ್ತು ಇವತ್ತಿನ ಬ್ಲಾಗು? ಚೆನ್ನಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಕೇಳ್ಕೊತೀನಿ, ಅದರ ಮಾಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಡೀರಿ, ಒಂದು 300 ಸಬ್ಸ್ಕ್ರೈಬರ್ ಬರಬೇಕೀಗ. ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್. ಆ್ಯಂಡ್ ಟಿಲ್ ದೆನ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್.